ಸ್ನೇಹಿತರೆ, ಇವತ್ತು ಆಫ್ಘಾನಿಸ್ತಾನದ ಬಗ್ರಾಮ್ ಏರ್ಬೇಸ್ನಿಂದ ಬಂದಿರುವ ಚಿತ್ರಗಳು ವಿಶ್ವದಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿವೆ. ಕಳೆದ ಕೆಲವು ದಶಕಗಳಿಂದ ಈ ಏರ್ಬೇಸ್ನ ಮೇಲೆ ಅಮೆರಿಕ ತನ್ನ ಆಧಿಪತ್ಯವನ್ನು ಚಲಾಯಿಸಿತು. ಆದರೆ ಈಗ ಭಾರತವು ತನ್ನ ರಾಜತಾಂತ್ರಿಕ ಕೌಶಲವನ್ನು ತೋರಿಸುತ್ತಾ ಈ ಏರ್ಬೇಸ್ನಲ್ಲಿ ಅದ್ಭುತವಾದ ಒಂದು ಸಾಧನೆಯನ್ನು ಮಾಡಿದೆ. ಇದುವರೆಗಿನ ಸುದ್ದಿಗಳು ಒಂದೇ ವಿಷಯವನ್ನು ಹೇಳುತ್ತಿವೆ: ಬಗ್ರಾಮ್ ಏರ್ಬೇಸ್ ಶೀಘ್ರದಲ್ಲೇ ಭಾರತದ ಒಡೆತನಕ್ಕೆ ಬರಲಿದೆ ಎಂದು. ಆಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವು ಭಾರತಕ್ಕೆ ಈ ವಿಷಯದಲ್ಲಿ ದೊಡ್ಡ ಪ್ರಸ್ತಾಪವನ್ನು ನೀಡಿದೆ ಎಂದು ತಿಳಿದುಬಂದಿದೆ. ಆದರೆ ಇತ್ತೀಚೆಗೆ ಬೆಳಕಿಗೆ ಬಂದ ಸುದ್ದಿಗಳು ಅಮೆರಿಕಾದಂತಹ ದೇಶಗಳನ್ನು ಸ್ತಂಭನಗೊಳಿಸಿವೆ. ಪಾಕಿಸ್ತಾನವಂತೂ ಈ ಸುದ್ದಿಯಿಂದ ಸಂಪೂರ್ಣವಾಗಿ ಗಾಬರಿಗೊಂಡಿದೆ. ಭಾರತವು ತನ್ನ ಸೈನಿಕ ಶಕ್ತಿಯನ್ನು ತೋರಿಸುವುದರ ಜೊತೆಗೆ ಭಾರತೀಯ ವಾಯುಸೇನೆಯು ಬಗ್ರಾಮ್ ಏರ್ಬೇಸ್ನ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದೆ. ಈ ಸುದ್ದಿಯು ವಿಶ್ವವನ್ನೇ ಆಶ್ಚರ್ಯದಲ್ಲಿ ಮುಳುಗಿಸಿದೆ. ಈ ಘಟನೆಯಿಂದಾಗಿ ಈಗ ವಿಶ್ವದ ಗಮನವೆಲ್ಲವೂ ಬಗ್ರಾಮ್ ಏರ್ಬೇಸ್ ಮೇಲೆ ನೆಟ್ಟಿದೆ. ಈ ಏರ್ಬೇಸ್ಗೆ ಸಂಬಂಧಿಸಿದ ದೊಡ್ಡ ಸುದ್ದಿ ಏನೆಂದರೆ, ಕೇವಲ 2 ದಿನಗಳ ಹಿಂದೆ, ಅಂದರೆ 48 ಗಂಟೆಗಳ ಹಿಂದೆ, ತಾಲಿಬಾನ್ ಸರ್ಕಾರವು ಈ ಏರ್ಬೇಸ್ನನ್ನು ಭಾರತಕ್ಕೆ ಹಸ್ತಾಂತರಿಸುವುದಾಗಿ ಘೋಷಿಸಿತು. ಆದರೆ ಭಾರತವು ಆ 48 ಗಂಟೆಗಳ ಒಳಗೆ ತನ್ನ ವಾಯುಸೇನೆಯ ಸಿದ್ಧತೆಯನ್ನು ಅಲ್ಲಿ ಇಳಿಸಿ ವಿಶ್ವವನ್ನೇ ಬೆರಗುಗೊಳಿಸಿತು. ಅಮೆರಿಕವು ಈ ಏರ್ಬೇಸ್ನಿಂದ ಹೊರಬಂದಾಗ ಅದನ್ನು ಸಂಪೂರ್ಣವಾಗಿ ನಾಶಪಡಿಸಿತು. ರನ್ವೇಗಳಿಂದ ಹಿಡಿದು ಏರ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್, ರಾಡಾರ್ ವ್ಯವಸ್ಥೆ, ಸಂನಾದ ವ್ಯವಸ್ಥೆ, ಉಪಗ್ರಹ ಸೌಕರ್ಯಗಳವರೆಗೂ ಎಲ್ಲವನ್ನೂ ಧ್ವಂಸಗೊಳಿಸಿತು. ಅಮೆರಿಕಕ್ಕೆ ಒಂದು ನಂಬಿಕೆಯಿತ್ತು: ಈ ಏರ್ಬೇಸ್ನನ್ನು ಯಾರೂ ಮತ್ತೆ ಸ್ಥಾಪಿಸಲಾರರು. ಆಫ್ಘಾನಿಸ್ತಾನವು ಮತ್ತೆ ತಮ್ಮನ್ನು ಆಹ್ವಾನಿಸದೆ ಬೇರೆ ದಾರಿಯಿಲ್ಲ ಎಂದು. ಆದರೆ ಅವರು ಮರೆತುಬಿಟ್ಟ ಒಂದು ವಿಷಯವೇನೆಂದರೆ, ಈ ಸಮಯದಲ್ಲಿ ಆಫ್ಘಾನಿಸ್ತಾನಕ್ಕೆ ಭಾರತವು ಬೆಂಬಲವಾಗಿ ನಿಂತಿತು. ಅಮೆರಿಕವು ಊಹಿಸದ ರೀತಿಯಲ್ಲಿ ಭಾರತವು ಬಗ್ರಾಮ್ ಏರ್ಬೇಸ್ನನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಿತು. ಭಾರತೀಯ ವಾಯುಸೇನೆಯು ತನ್ನ ಸೈನಿಕ ಸಾಮಗ್ರಿಗಳನ್ನು ಅಲ್ಲಿ ಇಳಿಸಿತು ಮಾತ್ರವಲ್ಲ, ಈ ಏರ್ಬೇಸ್ನನ್ನು ಒಂದು ಸೈನಿಕ ಶಿಬಿರವಾಗಿ ಪರಿವರ್ತಿಸಿತು. ಅಷ್ಟೇ ಅಲ್ಲ, ಭಾರತವು ಒಂದು 24 ಗಂಟೆಗಳ ಗಡುವನ್ನು ಜಾರಿಗೊಳಿಸಿತು. ಈ ವಿಷಯದ ಸಂಪೂರ್ಣ ವಿವರಗಳೇನು? ಭಾರತವು ಇಲ್ಲಿ ತನ್ನ ಪಟ್ಟನ್ನು ಹೇಗೆ ಸಾಧಿಸಿತು? ಆಫ್ಘಾನಿಸ್ತಾನವು ಈ ಪ್ರಮುಖ ಏರ್ಬೇಸ್ನನ್ನು ಭಾರತಕ್ಕೆ ಏಕೆ ಒಪ್ಪಿಸಿತು? ಈ ವಿಡಿಯೋದಲ್ಲಿ ಈ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಯೋಣ. ನಮ್ಮ ಚಾನೆಲ್ನ ಜೊತೆಗಿರಿ. ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇತ್ತೀಚಿನ ಅಪ್ಡೇಟ್ಗಳು ನಿಮ್ಗೆ ಮೊದಲೇ ತಲುಪುತ್ತವೆ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಯಾವ ಊರಿನಿಂದ, ಯಾವ ನಗರದಿಂದ ನೋಡುತ್ತಿದ್ದೀರಿ? ಆ ಊರಿನ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಬರೆಯಿರಿ. ದೇಶದ ಯಾವ ಮೂಲೆಯಿಂದ ನೀವು ನಮ್ಮ ಜೊತೆ ಸೇರುತ್ತಿದ್ದೀರಿ ಎಂದು ತಿಳಿಯುವುದು ನಮಗೆ ಸಂತೋಷವನ್ನುಂಟು ಮಾಡುತ್ತದೆ. ಇದು ನಮಗೆ ಸ್ಫೂರ್ತಿಯನ್ನು ನೀಡುತ್ತದೆ. ಇನ್ನಷ್ಟು ವಿಶ್ವಾಸಾರ್ಹ ಅಪ್ಡೇಟ್ಗಳನ್ನು ನಿಮಗೆ ತಲುಪಿಸಲು ಸಹಾಯವಾಗುತ್ತದೆ. ಕಳೆದ ಕೆಲವು ವಾರಗಳಿಂದ ಬಗ್ರಾಮ್ ಏರ್ಬೇಸ್ ವಿಶ್ವದಾದ್ಯಂತ ಚರ್ಚೆಯ ವಿಷಯವಾಗಿದೆ. ಈ ಏರ್ಬೇಸ್ ಏಕೆ ಇಷ್ಟೊಂದು ಗಮನ ಸೆಳೆದಿದೆ? ಏಕೆ ಎಲ್ಲರೂ ಭಾರತವು ಇದನ್ನು ಸ್ವಾಧೀನಪಡಿಸಿಕೊಳ್ಳಲಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ? ಆಫ್ಘಾನಿಸ್ತಾನವು ಭಾರತದ ಮೇಲೆ ಏಕೆ ಇಷ್ಟೊಂದು ವಿಶ್ವಾಸವಿಡುತ್ತಿದೆ? ಅಮೆರಿಕವನ್ನು ಬದಿಗಿಟ್ಟು ಈ ಏರ್ಬೇಸ್ಗೆ ಸಂಬಂಧಿಸಿದ ಒಪ್ಪಂದವನ್ನು ಭಾರತದ ಜೊತೆ ಏಕೆ ಕೊಂಗೊಂಗೊಳಿಸಿತು? ಆಫ್ಘಾನಿಸ್ತಾನದಲ್ಲಿ ಈಗ ತಾಲಿಬಾನ್ ಸರ್ಕಾರವು ಅಧಿಕಾರದಲ್ಲಿದೆ. ಅಮೆರಿಕವೂ ಸೇರಿದಂತೆ ಹಲವು ದೇಶಗಳು ಈ ಸರ್ಕಾರವನ್ನು ಗುರುತಿಸಿಲ್ಲ. ತಾಲಿಬಾನ್ ಆಫ್ಘಾನಿಸ್ತಾನವನ್ನು ಬಲವಂತವಾಗಿ ಆಕ್ರಮಿಸಿಕೊಂಡಿದೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ನಿಜವೇನೆಂದರೆ ಪರಿಸ್ಥಿತಿಗಳು ಇದಕ್ಕೆ ವಿರುದ್ಧವಾಗಿವೆ. ಪಾಕಿಸ್ತಾನದ ಜೊತೆ ಆಫ್ಘಾನಿಸ್ತಾನದ ಸಂಬಂಧಗಳು ಇತ್ತೀಚೆಗೆ ತೀವ್ರವಾಗಿ ಹಾಳಾಗಿವೆ. ಈ 2 ದೇಶಗಳ ನಡುವಿನ ಭಿನ್ನಾಭಿಪ್ರಾಯಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಆಫ್ಘಾನಿಸ್ತಾನವು ಭಾರತದ ಸಹಾಯವನ್ನು ಕೋರಿದೆ. ಭಾರತವು ಹಲವು ಕ್ಷೇತ್ರಗಳಲ್ಲಿ ಆಫ್ಘಾನಿಸ್ತಾನಕ್ಕೆ ಬೆಂಬಲ ನೀಡುತ್ತಿದೆ. ಇತ್ತೀಚೆಗೆ ಆಫ್ಘಾನ್ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದಾಗ 7 ಪ್ರಮುಖ ಒಪ್ಪಂದಗಳು ಕೊಂಗೊಂಗಿವೆ. ಅವುಗಳಲ್ಲಿ ಅತಿ ಮುಖ್ಯವಾದದ್ದು ಬಗ್ರಾಮ್ ಏರ್ಬೇಸ್ನನ್ನು ಭಾರತಕ್ಕೆ ಒಪ್ಪಿಸುವುದು. ಅಷ್ಟೇ ಅಲ್ಲ, ಆಹಾರ ಧಾನ್ಯಗಳ ಪೂರೈಕೆ,
ಖನಿಜ ಸಂಪನ್ಮೂಲಗಳ ಒಪ್ಪಂದಗಳ ಬಗ್ಗೆಯೂ ಚರ್ಚೆಗಳು ನಡೆದಿವೆ. ಅಫ್ಘಾನಿಸ್ತಾನದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆಯಿದೆ. ಈ ಕಾರಣಕ್ಕಾಗಿ ಅವರು ಭಾರತದಿಂದ ಧಾನ್ಯಗಳ ಪೂರೈಕೆಯನ್ನು ಕೋರಿದ್ದಾರೆ. ಬದಲಿಗೆ ಖನಿಜ ಸಂಪನ್ಮೂಲಗಳು, ಇತರ ಒಪ್ಪಂದಗಳನ್ನು ಭಾರತಕ್ಕೆ ನೀಡಲು ಸಿದ್ಧರಾಗಿದ್ದಾರೆ. ವಿಶ್ವವು ಅಫ್ಘಾನಿಸ್ತಾನವನ್ನು ಗುರುತಿಸದಿದ್ದರೂ ಭಾರತವು ಮಾನವೀಯ ಸಹಾಯವನ್ನು ನೀಡಿದೆ. ಹಸಿವಿನಿಂದ ಕಂಗೆಟ್ಟಿರುವ ಆಫ್ಘಾನ್ ಮಕ್ಕಳಿಗೆ ಭಾರತವು ಆಹಾರ ಧಾನ್ಯಗಳನ್ನು ಪೂರೈಸಿದೆ. ಈ ಸಹಾಯದಿಂದಾಗಿಯೇ ಅಫ್ಘಾನಿಸ್ತಾನವು ಭಾರತವನ್ನು ತಮ್ಮ ಅತ್ಯಂತ ಆಪ್ತ ದೇಶವೆಂದು ಭಾವಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಬಗ್ರಾಮ್ ಏರ್ಬೇಸ್ ಒಪ್ಪಂದವು ಅಮೆರಿಕಕ್ಕೆ ದೊಡ್ಡ ಆಘಾತವನ್ನು ನೀಡಿದೆ. ಅಮೆರಿಕವು ಬಗ್ರಾಮ್ನನ್ನು ತನ್ನ ಆಧೀನದಲ್ಲಿಟ್ಟುಕೊಂಡಿದ್ದಾಗ ಪರಿಸ್ಥಿತಿಗಳು ನಿಯಂತ್ರಣದಲ್ಲಿವೆ ಎಂದು ಭಾವಿಸಿತು. ಆದರೆ ಈಗ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಬದಲಾಗಿವೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ದೌರ್ಜನ್ಯ ಮಾಡುತ್ತಿದೆ ಎಂದು ಹೇಳಲು ಅಮೆರಿಕವು ಪ್ರಯತ್ನಿಸಿದರು. ತಾಲಿಬಾನ್ ಭಾರತದ ಜೊತೆ, ಇತರ ದೇಶಗಳ ಜೊತೆ ಸಂಬಂಧಗಳನ್ನು ಸುಧಾರಿಸಲು ಸಿದ್ಧವಾಗಿದೆ. ಅಮೆರಿಕವು ಮತ್ತೆ ಬಗ್ರಾಮ್ ಏರ್ಬೇಸ್ನನ್ನು ತನ್ನ ಕೈಗೆ ತೆಗೆದುಕೊಳ್ಳಬೇಕೆಂದು ಕನಸು ಕಂಡಿತು. ಆದರೆ ಅಫ್ಘಾನಿಸ್ತಾನವು ಊಹಿಸದ ನಿರ್ಧಾರವನ್ನು ತೆಗೆದುಕೊಂಡು ಈ ಏರ್ಬೇಸ್ನನ್ನು ಭಾರತಕ್ಕೆ ಒಪ್ಪಿಸಿತು. ಇದು ಅಮೆರಿಕಕ್ಕೆ ದೊಡ್ಡ ಆಘಾತ. ಬಗ್ರಾಮ್ ಏರ್ಬೇಸ್ ಈಗ ಭಾರತದ ನಿಯಂತ್ರಣದಲ್ಲಿದೆ. ಅಫ್ಘಾನಿಸ್ತಾನವು ಸ್ಪಷ್ಟವಾಗಿ ಹೇಳಿದೆ, ಈ ಏರ್ಬೇಸ್ನನ್ನು ಭಾರತವು ನಿರ್ವಹಿಸಲಿದೆ. ಇದರ ಸೌಕರ್ಯಗಳನ್ನು ಪುನರ್ಸ್ಥಾಪಿಸಲಿದೆ. ರನ್ವೇಗಳು, ರಾಡಾರ್ ವ್ಯವಸ್ಥೆಗಳು, ಸಂನಾದ ವ್ಯವಸ್ಥೆಗಳು ಇವೆಲ್ಲವೂ ಭಾರತದ ಸಹಾಯದಿಂದ ಪುನರ್ನಿರ್ಮಾಣವಾಗಲಿವೆ. ಭಾರತದ ಇಂಜಿನಿಯರಿಂಗ್ ಕೌಶಲವು ಈ ಏರ್ಬೇಸ್ ಮೂಲಕ ವಿಶ್ವಕ್ಕೆ ಸ್ಪಷ್ಟವಾಗಿ ಕಾಣುತ್ತಿದೆ. ಭಾರತೀಯ ವಾಯುಸೇನೆಯು ಈಗ ಬಗ್ರಾಮ್ನಲ್ಲಿ ತನ್ನ ಸ್ಥಾವರವನ್ನು ಸ್ಥಾಪಿಸಿದೆ. ಇದು ಅಫ್ಘಾನಿಸ್ತಾನಕ್ಕೆ ಮಾತ್ರವಲ್ಲ, ಭಾರತಕ್ಕೂ ಒಂದು ಪ್ರಮುಖ ಸೈನಿಕ ಸ್ಥಾವರವಾಗಲಿದೆ. ಅಫ್ಘಾನಿಸ್ತಾನವು ಸ್ಪಷ್ಟವಾಗಿ ಹೇಳಿದೆ, ಭಾರತವು ಈ ಏರ್ಬೇಸ್ನನ್ನು ಎಷ್ಟು ಕಾಲ ಬೇಕಾದರೂ ಉಪಯೋಗಿಸಬಹುದು. ಅಷ್ಟೇ ಅಲ್ಲ, ಭಾರತದ ಸಹಾಯದಿಂದ ಇದನ್ನು ಪುನರ್ನಿರ್ಮಾಣ ಮಾಡಿ ಎರಡು ದೇಶಗಳ ನಡುವಿನ ಸಂಬಂಧಗಳನ್ನು ಇನ್ನಷ್ಟು ಬಲಗೊಳಿಸುವುದಾಗಿ ಘೋಷಿಸಿದೆ. ಈ ಸುದ್ದಿಯು ಅಮೆರಿಕಕ್ಕೆ ದೊಡ್ಡ ಆಘಾತವನ್ನು ನೀಡಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಕೋಪವನ್ನು ವ್ಯಕ್ತಪಡಿಸುತ್ತಾ ಬೆದರಿಕೆಯ ಸ್ವರದಲ್ಲಿ ಹೇಳಿಕೆಗಳನ್ನು ನೀಡಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಭಾರತವು ತನ್ನ ಪ್ರಭಾವವನ್ನು ಹೆಚ್ಚಿಸುವುದು ಅಮೆರಿಕಕ್ಕೆ ಇಷ್ಟವಿಲ್ಲ. ಬಗ್ರಾಮ್ ಏರ್ಬೇಸ್ ಭಾರತದ ಕೈಗೆ ಸಿಕ್ಕಿದ್ದರಿಂದ ಅಮೆರಿಕವು ಕೊಂಗೊಂಗಿದೆ. ಅಫ್ಘಾನಿಸ್ತಾನದ ಈ ನಿರ್ಧಾರವು ತಪ್ಪು. ಇದರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದೆ. ಅಷ್ಟೇ ಅಲ್ಲ, ಭಾರತವು ಈ ಏರ್ಬೇಸ್ನಿಂದ ಹಿಂದೆ ಸರಿಯದಿದ್ದರೆ ಅದಕ್ಕೂ ಪರಿಣಾಮಗಳು ಎದುರಾಗುತ್ತವೆ ಎಂದು ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಬಗ್ರಾಮ್ ಏರ್ಬೇಸ್ ಅಮೆರಿಕಕ್ಕೆ ಇಷ್ಟೊಂದು ಮುಖ್ಯವಾಗಿದ್ದರೆ ವರ್ಷಗಳ ಹಿಂದೆ ಅವರು ಅದನ್ನು ಏಕೆ ಧ್ವಂಸಗೊಳಿಸಿದರು, ಏಕೆ ನಾಶಪಡಿಸಿದರು? ಅಫ್ಘಾನಿಸ್ತಾನವನ್ನು ತಮ್ಮ ಒಡಲಿಗೆ ತೆಗೆದುಕೊಳ್ಳಲು ಇದೊಂದು ಒಡ್ಡಿಕೆ ಎಂದು ಅಫ್ಘಾನಿಸ್ತಾನವೂ ಸೇರಿದಂತೆ ವಿಶ್ವವೇ ಪ್ರಶ್ನಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಅಫ್ಘಾನಿಸ್ತಾನವು ಭಾರತಕ್ಕೆ ಒಂದು ಪ್ರಮುಖ ಘೋಷಣೆಯನ್ನು ಮಾಡಿದೆ. ತಾವು ಭಾರತದ ಜೊತೆ ಪ್ರತಿ ಹೆಜ್ಜೆಯಲ್ಲೂ ನಿಲ್ಲುವುದಾಗಿ, ಖನಿಜ ಸಂಪನ್ಮೂಲಗಳ ಒಪ್ಪಂದಗಳ ಸಹಿತ ಸಂಬಂಧಗಳನ್ನು ಇನ್ನಷ್ಟು ಬಲಗೊಳಿಸುವುದಾಗಿ ಹೇಳಿದೆ. ಅಫ್ಘಾನಿಸ್ತಾನದಲ್ಲಿ ಥೋರಿಯನ್ನಂತಹ ಖನಿಜಗಳು ಸಮೃದ್ಧವಾಗಿವೆ. ಈ ಖನಿಜಗಳ ಗಣಿಗಾರಿಕೆಯ ಕಾಂಟ್ರಾಕ್ಟ್ನನ್ನು ಭಾರತೀಯ ಕಂಪನಿಗಳಿಗೆ ನೀಡಲು ನಿರ್ಧರಿಸಿದೆ. ಇದರಿಂದ ಎರಡೂ ದೇಶಗಳು ಲಾಭ ಪಡಲಿವೆ. ಅಫ್ಘಾನಿಸ್ತಾನವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿದೆ. ವಿಶ್ವದ ದೇಶಗಳು ತಮ್ಮನ್ನು ಕೈಬಿಟ್ಟಾಗ ಭಾರತವು ಹಸಿವಿನಿಂದ ಕಂಗೆಟ್ಟಿರುವ ಆಫ್ಘಾನ್ ಜನರಿಗೆ ಉಚಿತವಾಗಿ ಆಹಾರ ಧಾನ್ಯಗಳನ್ನು ಪೂರೈಸಿತು. ಈ ಮಾನವೀಯ ಸಹಾಯದಿಂದಾಗಿ ಭಾರತ ಅಫ್ಘಾನ್ ಬಾಂಧವ್ಯವು ಇನ್ನಷ್ಟು ಗಟ್ಟಿಯಾಗಿದೆ. ಅಫ್ಘಾನಿಸ್ತಾನದ ಆಹ್ವಾನದೊಂದಿಗೆ ಭಾರತವು ಬಗ್ರಾಮ್ ಏರ್ಬೇಸ್ನನ್ನು ತೆಗೆದುಕೊಂಡಿತು. ಇದು ಪಾಕಿಸ್ತಾನಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಭಾರತದ ಒಂದು ಸೈಗೆಯಿಂದ ಅಫ್ಘಾನ್ನ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಎಂದು ಸ್ಪಷ್ಟವಾಗಿದೆ. ಇದರಿಂದ ಪಾಕಿಸ್ತಾನವು ಭಯಾಂದೋಲನೆಯಲ್ಲಿದೆ. ಅಫ್ಘಾನಿಸ್ತಾನದಲ್ಲಿ ಥೋರಿಯಂ, ಚಿನ್ನದಂತಹ ಖನಿಜ ಸಂಪನ್ಮೂಲಗಳ ಗಣಿಗಾರಿಕೆಗೆ ಭಾರತವು ಸಹಾಯ ಮಾಡಲಿದೆ. ಬಗ್ರಾಮ್ ಏರ್ಬೇಸ್ ಒಪ್ಪಂದವು ಈ ಭಾಗಸ್ವಾಮ್ಯದಲ್ಲಿ ಪ್ರಮುಖ ಭಾಗವಾಗಿದೆ. ಇದು ಕೇವಲ ಏರ್ಬೇಸ್ನ ಕಥೆಯಲ್ಲ. ಇದು ಭಾರತದ ಹೆಚ್ಚುತ್ತಿರುವ ಅಂತಾರಾಷ್ಟ್ರೀಯ ಶಕ್ತಿ, ಆತ್ಮವಿಶ್ವಾಸ,
21ನೇ ಶತಮಾನದಲ್ಲಿ ವಿಶ್ವಕ್ಕೆ ದಿಕ್ಕು ತೋರಿಸುವ ಸಾಮರ್ಥ್ಯದ ಕತೆ. ಇದು ನಿಮ್ಮ ಕಣ್ಣು ಮುಂದೆ ಬರೆಯಲ್ಪಡುತ್ತಿರುವ ಇತಿಹಾಸ. ಈ ಇತಿಹಾಸದ ಪ್ರತಿ ಪುಟವನ್ನು ತಿರುಗಿಸುವುದು ನಮ್ಮ ಜವಾಬ್ದಾರಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಬರೆಯಿರಿ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.